ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಹೊಸ ಜಿಮೇಲ್ ಐಡಿನ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಯಾವ್ದಾದ್ರು ಬ್ರೌಸರ್ ಅನ್ನ ಓಪನ್ ಮಾಡಿ. ನಾನು ಇಲ್ಲಿ ನಿಮ್ಗೆ ಗೂಗಲ್ ಕ್ರೋಮ್ ಬ್ರೌಸರ್ ನಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ನಲ್ಲಿ ಕೂಡ ನೀವು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಜಿಮೇಲ್ ಅಂತ ಟೈಪ್ ಮಾಡಿ. ಜಿಮೇಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮೇಲ್ಗಡೆ ಇಲ್ಲಿ 3 ಡಾಟ್ಗಳು ಕಾಣ್ತಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಇದೆ, ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಯೂಸರ್ ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ಇದನ್ನೆಲ್ಲ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಫಸ್ಟ್ ನೇಮ್ ಅಲ್ಲಿ ನಿಮ್ಮ ಹೆಸರು ಏನಿರುತ್ತೆ ನಿಮ್ಮ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಿ. ನಾನ್ ನಿಮಗೆ ತೋರಿಸುವ ಸಲುವಾಗಿ ನಾನು ಇಲ್ಲಿ ನನ್ನ ಹೆಸರನ್ನ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡಿದ ನಂತರ ಇಲ್ಲಿ ಲಾಸ್ಟ್ ನೇಮ್ ನ ಎಂಟರ್ ಮಾಡಿ. ನೀವು ಲಾಸ್ಟ್ ನೇಮ್ ಅಂದ್ರೆ ಯಾವ್ದಾದ್ರು ನಂಬರ್ಸ್ ಅನ್ನ ಕೊಡಬಹುದು ಅಥವಾ ನಿಮ್ಮ ಹೆಸರಿನ ಅಕ್ಷರಗಳನ್ನ ಕೂಡ ನೀವು ಇಲ್ಲಿ ಕೊಡಬಹುದು. ನಂತರ ಇಲ್ಲಿ ನಿಮ್ಗೆ ಯೂಸರ್ ನೇಮ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಯೂಸರ್ ನೇಮ್ ನಲ್ಲಿ ನೀವು ನಿಮ್ಮ ಜಿಮೇಲ್ ಐಡಿ ಇರುತ್ತಲ್ಲ ಆ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಯಾವ ಹೆಸರಲ್ಲಿ ಜಿಮೇಲ್ ಐಡಿ ಬೇಕೋ ಆ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಿ. ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ನ ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಜಿಮೇಲ್ ಐಡಿಗೆ ಯಾವ ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ರು ಆ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಿ. ಇಲ್ಲಿ ನೀವು ನಿಮ್ಮ ಜಿಮೇಲ್ ಐಡಿಗೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ನಿಮ್ಗೆ ಕನ್ಫರ್ಮ್ ಅಂತ ಇದೆಲ್ಲ, ಇಲ್ಲಿ ಮೊದಲು ನೀವು ಪಾಸ್ವರ್ಡ್ ಅನ್ನ ಏನ್ ಎಂಟರ್ ಮಾಡಿರ್ತೀರಲ್ಲ ಅದೇ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಕನ್ಫರ್ಮ್ ಅಲ್ಲಿ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಬೇಕು. ಆ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಲು ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ಆ ನಂತರ ಇಲ್ಲಿ ನಿಮ್ಗೆ ರಿಕವರ್ ಇಮೇಲ್ ಅಡ್ರೆಸ್ ಅಂತ ಕೇಳುತ್ತೆ. ನೀವು ಬೇರೆಯವರ ಅಥವಾ ನಿಮ್ದು ಇನ್ನೊಂದು ಇಮೇಲ್ ಐಡಿ ಏನಾದ್ರೂ ಇದ್ರೆ ನೀವು ಇಮೇಲ್ ಐಡಿನ ಕೊಡಬಹುದು ಅಥವಾ ಖಾಲಿನೇ ಬಿಡಬಹುದು. ಖಾಲಿ ಬಿಟ್ರು ಕೂಡ ಏನಾಗೋದಿಲ್ಲ. ಇಲ್ಲಿ ನಿಮಗೆ ಮಂತ್, ಡೇ, ಇಯರ್ ಅಂತ ತೋರಿಸ್ತಾ ಇದೆಲ್ಲ, ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಗೆ ಜೆಂಡರ್ ಅಂತ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗಂಡ ಅಂತ ತೋರಿಸ್ತಾ ಇದೆ. ಯಾವ್ದಿದ್ರೆ ಮೇಲ್ ಇದ್ರೆ ಮೇಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಗೆ OTP ಬರುತ್ತೆ, ವೆರಿಫಿಕೇಶನ್ ಕೋಡ್ ಬರುತ್ತೆ. ಅದಕ್ಕಾಗಿ ಇಲ್ಲಿ ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಗೆ ವೆರಿಫಿಕೇಶನ್ ಕೋಡ್ ಬಂದಿರುತ್ತಲ್ಲ ಗೂಗಲ್ ಕಡೆಯಿಂದ, ಆ ಒಂದು ಕೋಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಎಂಟರ್ ವೆರಿಫಿಕೇಶನ್ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಇಲ್ಲಿ ನಿಮ್ಗೆ ಈ ಕಡೆ ಎಸ್ ಐ ಆಮ್ ಇನ್ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದ್ರೆ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಗೆ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ. ನಿಮ್ಮ ಜಿಮೇಲ್ ಐಡಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ನೀವು ಬ್ಯಾಕ್ ಬಂದು ಮತ್ತೆ ನೀವು ಗೂಗಲ್ ಕ್ರೋಮ್ ನ ಓಪನ್ ಮಾಡಿ ಇಲ್ಲಿ ನೀವು ಲಾಗಿನ್ ಆಗಬಹುದು. ಲಾಗಿನ್ ಆದ್ರೆ ನಿಮ್ಮ ಜಿಮೇಲ್ ಐಡಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾನೇ ಸುಲಭವಾಗಿ ನೀವು ಹೊಸ ಜಿಮೇಲ್ ಐಡಿನ ಅಥವಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.